ಸಹಕಾರ ರತ್ನ ಕೆ.ವಿ. ಮುಗ್ಗಣ್ಣನವರಿಗೆ ಸನ್ಮಾನ. ಕರ್ನಾಟಕ ರಾಜ್ಯ ಸಹಕಾರ ಮಂಡಳಿಯ ನಿಯಮಿತ ಬೆಂಗಳೂರು ಇವರ ವತಿಯಿಂದ ದಿನಾಂಕ 14 ನವೆಂಬರ್ 25ರಂದು ಜರುಗಿದ 72ನೇ ಅಖಿಲ ಭಾರತ ಸಹಕಾರಿ ಸಪ್ತಾಹ ಸಮಾರಂಭದಲ್ಲಿ ಜ್ಞಾನ ಗುರುದೇವ ಆಶ್ರಮ ಕಾಗವಾಡ ಯತೀಶ್ವರಾನಂದ ಸ್ವಾಮೀಜಿ, ಕಲ್ಲಪ್ಪಣ್ಣ ಪ ಮುಗ್ಗಣ್ಣವರ್ ಹಾಗೂ ಸೇರಗುಪ್ಪಿ ಶಗೂರ್ ಚೇರ್ಮನ್ ಹಾಗೂ ಕರ್ನಾಟಕ ರಾಜ್ಯ ವಿಧಾನಸಭಾ ಮಾಜಿ ಸದಸ್ಯರು ಇವರಿಗೆ ಕರ್ನಾಟಕ ರಾಜ್ಯ ಸನ್ಮಾನ ಮುಖ್ಯಮಂತ್ರಿಗಳು ಸಹಕಾರಿ ರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸುತ್ತಾರೆ. ಆದ್ದರಿಂದ ದಿನಾಂಕ 19 ನವೆಂಬರ್ 2025ರಂದು ಅಂದರೆ ಬುಧವಾರರಂದು ಶ್ರೀ ಕಲ್ಲಪ್ಪಣ್ಣ ಪ ಮುಗ್ಗಣ್ಣವರ್ ಚೇರ್ಮನ್ ಹಾಗೂ ಮಾಜಿ ಶಾಸಕ ಇವರಿಗೆ ಕಾರ್ಖಾನೆಯ ಆಡಳಿತ ಕಚೇರಿಯ ಆವರಣದಲ್ಲಿ ಸತ್ಕಾರ ಸಮಾರಂಭವನ್ನು ಆಯೋಜಿಸಲಾಗಿದೆ. ಸದರಿ ಸತ್ಕಾರ ಸಮಾರಂಭ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿ ಶೋಭೆ ತಂದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರು, ಕಾರ್ಯನಿರ್ವಹಣೆ ಹಾಗೂ ಕಾರ್ಖಾನೆಯ ವ್ಯವಸ್ಥಾಪಕರು ಅರುಣ್ ಬಿ ಫರಾಂಡೆ, ಮಹಾವೀರ ಸಗ್ಗಣ್ಣವರ್, ಕೃಷಿ ಅಧಿಕಾರಿ ಮಹಾವೀರ ಬೀರ್ನಾಳೆ, ವೀರೇಂದ್ರ ಜೌದಾರ್, ಸುಭಾಷ್ ಕಟಾರೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈ ನನ್ನ ಜೀವನದಾಗ ಯಾವ್ದು ಆರಾಮಾಗಿ ನಾವು ಕುರ್ಚಿಗೆ ಕೂತಿದ್ದೆ, ಸಂಘರ್ಷ ಮಾಡಿ ಕುರ್ಚಿಗೆ ಕುಯ್ದಾನೆ ಅಂದ್ರೆ ಅದಕ್ಕೆ ಬಹಳ ಮಹತ್ವ ಐತೆ. ಇದು ಒಂದ ಆಗಬಾರ್ದು ಅನ್ನೋರು ಇದ್ರು, ಆಗ್ಬೇಕನ್ನೋರು ಇದ್ರು, ಅಥವಾ ಸಂಘರ್ಷ ಮಾಡಕ್ಕೆ ಐತ. ಇದು ಒಂದೇ ಅಲ್ಲ, ಫ್ಯಾಕ್ಟರ್ ಅಲ್ಲ, ಎಲ್ಲ ಯಾವ ನಮ್ಮ ಇದು. ಈಗ 2013 ಒಳಗೆ ನಾವು ಸೈದಾಪುರ ಶುಗರ್ ಫ್ಯಾಕ್ಟರಿಯಲ್ಲಿ ನೌಕರಿ ಮಾಡ್ತಾ ಇದ್ವಿ. ಇಲ್ಲಿ ಡಿ ಪಿ ಪಾಟೀಲ್ ಅವರ ಸೇಫ್ಟಿ ಅಧಿಕಾರಿ ಇದ್ದರು. ಅದಕ್ಕೆ ನಮ್ಮ ನಿರ್ಮಲ್ ಸಾಹೇಬ್ ಹೇಳಿದ್ರು ಅವ್ರಿಗೆ, ಅವ್ರನ್ನ ಕೈಲಿದ್ದೆಲ್ಲ ಫ್ಯಾಕ್ಟ್ರಿ ನಡೆಸಬೇಕು. ಸೈದಾಪುರ ನಮ್ಮ ಕರ್ಕೊಂಡು ತೊಗೊಂಡ್ರಿ ಒಂದು ಬೇರೆ ರೀಸನ್ ಸಲುವಾಗಿ ನಾವು ಹೊಳೆ ಹೇಳ್ಕೊಂಡು ಅಂತ ಬಿಡೋದು ಇಲ್ಲಿಂದ. ಬಟ್ ನಂಗೆ ಇಲ್ಲಿ ಕರೆಯೋದು ಶ್ರೇಯ ಆಗಲಿ, ಒಂದು ಎರಡು ಮನಸ್ಸು ಮಾಡಿ ಅವ್ರು ಕರ್ಕೊಂಡು ಅವರಿಗೆ ಆ ಹೊತ್ತಿಗೆ ನಾವು ಧನ್ಯವಾದ ಹೇಳ್ತಾ ಇದ್ದೀವಿ ಸಾಹೇಬರಿಗೆ. ಯಾಕಂದ್ರೆ ಚಲೋ ವ್ಯಕ್ತಿ ಜೊತೆ ಒಂದು ಕೆಲಸ ಮಾಡೋದು, ವ್ಯಕ್ತಿ ಚೇರ್ಮನ್ ಆಗಲಿ, ಆಮೇಲೆ ಪ್ರಧಾನವರು ಆಗಲಿ, ಅವ್ರ ಜೊತೆ ಕೆಲಸ ಮಾಡೋದು ನಮ್ಗೆ ಭಾಗ್ಯ ಸಿಗುತ್ತೆ. ಅದಕ್ಕಾಗಿ ಧನ್ಯವಾದ. ಈಗ ಎರಡನೇದು ನಾವು ಯಾವಾಗಲೂ ಮಾತಾಡ್ತಾವೆ ಎಲ್ಲ ಈ ಸೋಷಿಯಲ್ ಮೀಡಿಯಾ ಭಾಳ ಫಾಸ್ಟ್ ಆಗೈತಿ. ಒಂದು ಸುಳ್ಳು ಸುವಿಚಾರಗಳಾಗಲಿ, ಥಾಟ್ಸ್ ಆಗಲಿ, ಇವೆಲ್ಲ ಭಾಳ ಬರ್ತಾ ಇರ್ತವೆ. ಅದ್ರದ್ದು ಏನೂ ಅವಶ್ಯಕತೆ ಇಲ್ಲ. ಸಾಹೇಬ್ರ ಕಡೆ ನೋಡಿದ್ರೆ ಎಲ್ಲ ಬಂದಂಗೆ ಐತೆ. ಯಾಕೆ ಒಂದು ಸುಖಿ, ಒಂದು ಸಮಾಧಾನಿ ಇದು ವ್ಯಕ್ತಿ ಸಿಗೋದ ಭಾಳ ಕಠಿಣ ಐತಿ. ಮತ್ತು ಅಂಥವು ಜನ ಭಾಳ ಕಠಿಣ ಅದಾರ. ಇವು ಅವಾರ್ಡ್ ಇವೆಲ್ಲ ಅವ್ರಿಗೆ ಅವ್ರಿಗೊಂದು ಏನಲ್ಲ ನನ್ನ ದೃಷ್ಟಿಯಲ್ಲಿ. ಬಟ್ ಒಂದು ಸುಖಿ ಅವ್ರಿಗೆ ನೋಡಿದ ಮೇಲೆ ಒಂದು ಏನು ಸಮಾಧಾನ ಆಗ್ತೈತಿ. ಅವ್ರ ಜನ ಜೊತೆ ಮಾತಾಡೋಳೈತೆ ಐತಪ್ಪ ನೋಡೋದವ ಅಂತಾರಲ್ಲ, ಇವು ಭಾಳ ದೊಡ್ಡ ಮಾತಿದ್ದವು. ಯಾಕೆ ಬೈದಪ್ಪ, ಇವೇನು ಬೇಡ್ತಪ್ಪ ಅಂತ ಅದು ಒಂದು ವಿಚಾರ ಇರೋದಿಲ್ಲ. ನೀವು ಬೈದ ಮೇಲೆ ನಮ್ಗೆ ತಿಳಿಸಿ ಹೇಳೋದೈತಿ, ನೋಡೋಣ ಅನ್ನೋದೈತಿ ಅಂದ್ರೆ ಮುಂದಿನ ವ್ಯಕ್ತಿ ಒಂದು ಸಮಾಧಾನವಾಗಿ ಹೋಗ್ತಾನೆ. ಸೊ ಇದು ಭಾಳ ಮಹತ್ವದ ಐತಿ. ಇದು ಅವ್ರ ಕಡೆ ಕಲಿಂಗ್ ಐತಿ. ನಮಗೆ ಇನ್ನೂ ಇದನ್ನು ಕಲಿಲಕ್ಕೆ ಸಿಗಲಿ, ಅದು ದೇವ್ರ ಕಡೆ ಬೆಳ್ಕೋತೇನೋ. ಎರಡನೇದ ಇನ್ನು ಸಮಾಜಕ್ಕೆ ಏನು ಬೇಕು, ದೇಶಕ್ಕೆ ಏನು ಬೇಕು ಎಲ್ಲ ಮಾಡಿಕೊಟ್ಟಿದ್ದಾರೆ. ಅವರು ಏನು ಬೇಕಂದ್ರೆ ದೇಶಿಗೆ, ರಾಜ್ಯಗೆ ಒಬ್ಬ ಕಾರ್ಯಕರ್ತ ಬೇಕಾಗಿತ್ತು. ಅದು MLA ಆದ್ರೆ ಎಲ್ಲರಿಗೆ ಜ್ಞಾನ ಕೊಡ್ಲಾಕ ಒಂದು ಶಾಲೆ ಬೇಕು, ಅದು ಶಾಲೆ ಕಟ್ಟಿದ್ದಾರೆ. ಎಲ್ಲರಿಗೆ ದುಡ್ಡು ಅದು ಬೇಕು, ದುಡ್ಡು ದೊಡ್ಡಪ್ಪ ಇದ್ದಾನೆ. ಅದು ಸಲುವಾಗಿ ಒಂದು ಲಕ್ಷ್ಮೀ ಸೌಹಾರ್ದ ಸೊಸೈಟಿ ಅಂತ ಅವ್ರ ಕಡೆದ. ಮೂರನೇದು ಎಲ್ಲರಿಗೆ ಕೆಲಸ ಬೇಕಂದ್ರೆ ಒಂದು ಇಂಡಸ್ಟ್ರಿ ಬೇಕು. ಅದು ಒಂದು ಶುಗರ್ ಇಂಡಸ್ಟ್ರಿ ಲೈಸೆನ್ಸ್ ತೊಗೊಂಡು ಒಂದು ಶುಗರ್ ಇಂಡಸ್ಟ್ರಿ ಬೆಳೆಸಿದ್ದೈತಿ. ಸೊ ಎಲ್ಲ ಕ್ಷೇತ್ರದಾಗ ಮಾಡಿದ್ದೈತಿ. ಎಲ್ಲ ಒಂದು ಒಬ್ಬ ಮಹಾಭಾರತದಾಗ ಒಬ್ಬ ಯುಧಿಷ್ಠಿರತ್ತ ಒಂದು ವ್ಯಕ್ತಿ ಬಗ್ಗೆ ಹೇಳಬೇಕಾಯ್ತಂದ್ರೆ ಒಂದು ಯಾವುದೋ ವ್ಯಕ್ತಿ ಒಂದು ಪರಿಪೂರ್ಣ ವ್ಯಕ್ತಿ ವಿಶೇಷದ ಅಂತಾರಲ್ಲ, ಇಷ್ಟಾಗಿ ಅದು ಆ ಯುಧಿಷ್ಠಿರ ಗತಿ ಅವ್ರ ಕೆಲಸ ಆಗೈತಿ. ಮತ್ತು ಮಹಾಭಾರತ ಭೀಷ್ಮಗತಿ ಅವ್ರ ಕಾರ್ಯ ಆಗೈತಿ. ಸೊ ಆ ಥರದ ಎಲ್ಲ ಥರದ ಒಂದು ಸಾರಾಂಶ, ಒಂದು ಕನ್ಕ್ಲೂಷನ್ ಅಂದ್ರೆ ಅವ್ರಿಗೆ ಸಹಕಾರ ರತ್ನ ಇದು ಅವಾರ್ಡ್ ಸಿಕ್ಕೈತಿ. ಅದ್ರ ಸಲುವಾಗಿ ಎಲ್ಲ ನಮ್ಮ ಫ್ಯಾಕ್ಟ್ರಿ ವತಿಲೇ, ನಮ್ಮ ಕಾಮಗಾರ ವತಿಲೇ, ನಮ್ಮ ರೈತರ ವತಿಲೇ ಅವರಿಗೆ ಶುಭೇಚ್ಛೆಗಳು. ಮತ್ತು ಹಿಂಗೆ ಅವಾರ್ಡ್ ಒಂದು ಸೈಡ. ಎರಡನೇದು ಈ ಕೊನೆ ಸರ್ ಅವ್ರ ಬಗ್ಗೆ ಒಂದು ಭಾಳ ಅವ್ರ ಬಗ್ಗೆ ಒಂದು ಅಭಿಪ್ರಾಯ ಏನಂದ್ರೆ ಒಂದು ಪ್ರೇಮ ಆಗಲಿ, ಒಂದು ಅಭಿಮಾನ ಆಗಲಿ ಎಲ್ಲ ಕೇಳ್ಕೊಂಡ್ರು. ನಿನ್ನೆ ಕೇಳ್ಕೊಂಡ್ರು, ಮೊನ್ನೆ ಕೇಳ್ಕೊಂಡ್ರು, ಇವತ್ತು ಹರೆಗೂ ಫೋನ್ ಮಾಡಿದ್ರು. ಭಾಳ ಜನ ನಂಬರ್ ಕೊಟ್ಟಿನ ಅವ್ರಿಗೆ ಎಲ್ಲ ಮಾಹಿತಿ ಅವಾರ್ಡ್ ಸಿಕ್ಕಿತ್ತು. ಅದ್ರ ಸಲುವಾಗಿ ಶುಭೇಚ್ಛೆಗಳು ಎಲ್ಲರ ವತಿಲಿ. ಜೈ ಹಿಂದ್, ಜೈ ಕರ್ನಾಟಕ. ಈಗ ನಾನು
Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharat Vaibhav Daily Newspaper, BV News 5 Channel, and BV Fast Web News from all the talukas of Karnataka, Goa, and Maharashtra. If interested, send your resume to 9019229369.